ಫಾಲ್ ಇದೆಯಾ, ತುಂಬಾ ಕಷ್ಟ ಅಲ್ವಾ ಹೇರ್ ಫಾಲ್ ಕಂಟ್ರೋಲ್ ಮಾಡೋದು. ಅದಕ್ಕೆ ಈ ರೆಮಿಡಿಯನ್ನ ನೀವು ಉಪಯೋಗಿಸ್ಕೊಳ್ಬಹುದು. ತೆಂಗಿನ ಹಾಲಿನ ಒಂದು ಸ್ಪ್ರೇ, ಇದು ಸೂಪರ್ ಆಗಿದೆ. ರಿಸಲ್ಟ್ ಮಾತ್ರ ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ಈ ತೆಂಗಿನಕಾಯಿ ಹಾಲಿನ ಹೇರ್ ಸ್ಪ್ರೇ ಮಾಡಿಕೊಂಡು ವಾರಕ್ಕೆ ಒಂದ್ಸತಿ ಹಚ್ಚಿದ್ರೆ ಸಾಕು ಗೈಸ್, ಬಹಳ ರಿಸಲ್ಟ್ ಇದೆ. ಬನ್ನಿ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ಏನೆಲ್ಲ ತಗೊಂಡಿದ್ದೀನಿ ಅಂದರೆ 3 ಬಾದಾಮ್ ತಗೊಂಡಿದ್ದೀನಿ, ಹಾಗೆ 4 ಲವಂಗ, 1 ಚಮಚದಷ್ಟು ಮೆಂತ್ಯ ತಗೊಂಡಿದ್ದೀನಿ, ಹಾಗೆ 1.5 ಚಮಚದಷ್ಟು ಕಲೋಂಜಿ, ಹಾಗೆ 1-2 ಚಮಚದಷ್ಟು ರೋಸ್ಮೆರಿ ತಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಇಲ್ಲಿ 1/4 ಬಟ್ಲಷ್ಟು ತೆಂಗಿನಕಾಯಿಯನ್ನು, ಫ್ರೆಶ್ ತೆಂಗಿನಕಾಯಿದು ಕಾಯಿ ಒಡೆದು ಪೀಸ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕಿ, ಈ ಹುರಿದಿಟ್ಟಿರುವಂಥದ್ದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಇದನ್ನು ತೆಂಗಿನಕಾಯಿ ಹಾಲನ್ನು ಮಾಡ್ಕೊಳ್ತೀನಿ. ಮನೆಯಲ್ಲೇ ಇರುವ ಎಲ್ಲ ವಸ್ತುಗಳನ್ನು ಹಾಕಿ ನಾನು ಈ ಸ್ಪ್ರೇಯನ್ನು ತಯಾರಿಸಿದ್ದೇನೆ. ವಾರಕ್ಕೊಮ್ಮೆ ಈ ರೀತಿ ನಾವು ಟೈಮ್ ಕೊಟ್ಟು ನಮ್ಮ ಕೂದಲಿಗೆ ತೆಂಗಿನಕಾಯಿ ಹಾಕಿ ಇಷ್ಟೆಲ್ಲ ಸಾಮಗ್ರಿಗಳನ್ನು ಹಾಕಿ ನಾವು ಹೇರ್ ಸ್ಪ್ರೇ ತಯಾರಿಸ್ಕೊಂಡು ಹಾಕ್ಕೊಂಡ್ರೆ ಕೂದಲಿನ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಕೇಳ್ತಾರೆ ಏನು ಹಾಕ್ತೀರಾ ನಿಮ್ಮ ಕೂದಲಿಗೆ ಅಂತ, ಆವಾಗ ಎಷ್ಟು ಖುಷಿ ಕೊಡುತ್ತಲ್ವ. ಇದು ಬಾದಾಮ್ ಆಗಿರ್ಬೋದು, ರೋಸ್ಮೆರಿ ಮತ್ತು ಲವಂಗ, ಕಲೋಂಜಿ, ಮೆಂತ್ಯ, ತೆಂಗಿನಕಾಯಿ ಎಲ್ಲದರಲ್ಲೂ ವಿಶೇಷವಾದ ಅದರದ್ದೇ ಆದ ಗುಣಗಳು ಇದೆ ಗೈಸ್. ಹಾಗಾಗಿ ನೀವು ಇದನ್ನು ಮಾಡಿ ನೀವು ಕೂಡ ಇದರ ಉಪಯೋಗವನ್ನು ತಗೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಮಾಡುವಾಗ ಸ್ವಲ್ಪ ಕಷ್ಟ, ಮಾಡಿ 2-3 ದಿನ ಇಡಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಉಳಿದದ್ದನ್ನು. ಹಾಗೆ ಮನೆಯವರೆಲ್ರಿಗೂ ಹಾಕ್ಕೊಳ್ಬೋದು. ಇದರಲ್ಲಿ ವಯಸ್ಸಿನ ಮಿತಿ ಇರೋದಿಲ್ಲ. ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಈ ಹೇರ್ ಸ್ಪ್ರೇ ಹಾಕ್ಕೊಳ್ಬೋದು. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿದ್ರಲ್ಲ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. ಈಗ ಹೇರ್ ಸ್ಪ್ರೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿಯಾಗಿ ಭಾಗ ಮಾಡಿಕೊಂಡು ಈ ರೀತಿಯಾಗಿ ಸ್ಪ್ರೇ ಮಾಡಿ ಕೂಡ ಹಚ್ಬೋದು. ಇಲ್ಲಾದರೆ ಒಂದು ಬಟ್ಲಲ್ಲಿ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಂಡು ಹತ್ತಿಯನ್ನು ಅದ್ದಿ ನಾವು ಸ್ಕ್ಯಾಲ್ಪಿಗೆ, ಹೇರ್ಗೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇರು. 1.5 to 2 ತಾಸು ಒಳಗೆ ನಾವು ಹೇರನ್ನು ವಾಶ್ ಮಾಡ್ಕೊಳ್ಬೇಕು ಶಾಂಪು ಹಾಕಿ. ಇಷ್ಟು ಸಿಲ್ಕಿ ಆಗುತ್ತೆ, ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಒಂದ್ಸಲ ಈ ಮ್ಯಾಜಿಕ್ ಹೇರ್ ಸ್ಪ್ರೇಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ರಿಸಲ್ಟ್ ಹೇಗೆ ಅಂತ. ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಸಾಫ್ಟು ಸಿಲ್ಕಿ ಆಗುತ್ತೆ ಹೇರು. ಒಣಗಿದ ಮೇಲೆ ನೋಡಿ ಎಷ್ಟು ಚಂದ ಬಂದಿದೆ. ಇಲ್ಲಿ ಒದ್ದೆ ಕೂದಲು ಒಣಗಿದ ನಂತರ ನಾನು ಈ ರೀತಿಯಾಗಿ ಕೂದಲನ್ನು ತೋರಿಸ್ತಾ ಇದ್ದೀನಿ. ರಿಸಲ್ಟ್ ನಿಮಗೆ ಗೊತ್ತಾಗಿರುತ್ತೆ ಗೈಸ್. ನೋಡಿದ್ರಲ್ಲ, ನಾನು ತೆಂಗಿನಕಾಯಿ ಹೇರ್ ಸ್ಪ್ರೇ ಹಾಕಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈ ಹೇರ್ ಸ್ಪ್ರೇ ನಿಮಗೂ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ರಿಸಲ್ಟು. ನೀವು ಕೂಡ ಇಷ್ಟ ಆದರೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.